ತುಳ್ದು ಟಯರ್ಡಾಗಿ ಒಂದು ಕಡೆ ಬಂದು ಕುಂತ್ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಫುಲ್ಲು ಫಾರೆಸ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಡ್ರೈವರ್ಸಲ್ಲಿ ಮಾತ್ರ ಕೆಲವರು ಸಿಕ್ಕಾಪಟ್ಟೆ ರೂಡಾಗಿ ಡ್ರೈವ್ ಮಾಡ್ತಾರೆ. ಆಪೋಸಿಟಲ್ಲಿ ಯಾರು ಬರ್ತಾ ಇದ್ದಾರೆ, ಟರ್ನಿಂಗಲ್ಲಿ ಹೆಂಗೆ ಹೋಗ್ಬೇಕು ಏನಿಲ್ಲ, ಎಲ್ಲದರಲ್ಲೂ 90 ಹೋಗೋದು. ಜಸ್ಟ್ ಮಿಸ್ ನನ್ನ ಆಪೋಸಿಟ್ ಹೆಂಗಿದೆ ನೋಡಿ ಸ್ಕ್ವಾಡ್. ಬೆಳಗ್ಗೆನೆ ಚಳಿ ಮಾತ್ರ ಸಿಕ್ಕಾಪಟ್ಟೆ ರುಬ್ತಾ ಇದೆ ಹಾಕೊಂಡು. ಫಾಗ್ ನೋಡಿ ಎಷ್ಟೊಂದು ಮುಚ್ಕೊಬಿಟ್ಟಿದೆ. ಜಸ್ಟ್ ನಾವು ಬಂಕಿಂದ ವೇಕಪ್ ಆಗಿ ಹೊರಟಿದ್ದೀನಿ. ನೈಟ್ ಅಂತೂ ನಿದ್ರೇನೇ ಇಲ್ಲ ಆ್ಯಕ್ಚುಲಿ, ಅಷ್ಟು ಇಬ್ನಿ ಉದುರ್ತಾ ಇದೆ ಈ ಕಡೆ. ಇವಾಗ ಇಲ್ಲಿಂದ ಹರಿಹರಪುರ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ. ಸ್ಕ್ವಾಡ್ ರೈಸ್ ಬಾತ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಒಳ್ಳೆ ಸ್ಪೈಸಾಗಿ ಬಿಸಿಯಾಗಿದೆ. ಇದನ್ನು ತಿಂದು ಇದ್ರ ಮೇಲೆ ಬಿಸಿಯಾಗಿ ಒಂದು ಚಾಯ್ ಕುಡಿದ್ಬಿಟ್ಟು ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಸ್ಕ್ವಾಡ್ ಟಿಫನ್ ಮುಗಿಸಿ ಹೊರಟಿದ್ದೀನಿ. ಆ್ಯಕ್ಚುಲಿ ನೀವು ನೋಡ್ಬೋದು ಫುಲ್ಲು ಫಾರೆಸ್ಟ್ ಪ್ಲೇಸೇ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಕಡೆ ಬಸ್ ಫೆಸಿಲಿಟೀಸ್ ಅನ್ನೋದು ಅಷ್ಟೊಂದು ಏನಿರಲ್ಲ. ಎಲ್ಲ ಹೋಮ್ನಿ ಇಲ್ಲಾಂತಂದರೆ ಕಾರ್ ಇಟ್ಕೊಂಡಿರ್ತಾರೆ. ನೋಡಿ ಎಷ್ಟು ಒಳಗಡೆ ಹೋಗ್ಬೇಕು. ಇದು ಮೈನ್ ರೋಡ್ ನಾನು ಹೋಗ್ತಿರೋದು ಆ್ಯಕ್ಚುಲಿ. ಈ ಕಡೆ ಹೋದರೆ ನಿಮಗೆ 4-5 ಊರು 6 ಊರು ಅನ್ಕೋ ಸಿಗ್ತವೆ. ತಣ್ಣನೆ ಗಾಳಿಯು ಬೀಸುತ್ತಿದೆ, ಪ್ರಕೃತಿ ಪರಿಚಯವಾಗುತ್ತಿದೆ, ಮರಗಳು ಮನ ಬಿಚ್ಚಾಡುತ್ತಿದೆ, ನನ್ನ ಮನವು ಮೆಲ್ಲನೆ ಜಾರುತ್ತಿದೆ. ನಿಜವಾಗ್ಲೂ ಸ್ಕ್ವಾಡ್ ಈಗ ಟ್ರಾವೆಲ್ ಮಾಡಬೇಕಾದ್ರೆ ಓನ್ಲೈಸ್ ಅನ್ನೋದು ಎಷ್ಟೋ ಬರ್ತಾವೆ. ಮತ್ತು ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕಿತ್ತು, ಆ್ಯಕ್ಚುಲಿ ಮರ್ತುಬಿಟ್ಟಿದೆ. ನಿನ್ನೆ ನೈಟು ನಾನು ಬಂಕಲ್ಲಿ ಸ್ಟೇ ಮಾಡಿದ್ದೆ ಅಲ್ವಾ. ಅಲ್ಲಿ ಸ್ಟೇ ಮಾಡಿರ್ಬೇಕಾದ್ರೆ ಟೆಂಟ್ ಪಿಚ್ ಮಾಡಲಿಕ್ಕೆ ಕೆಳಗಡೆ ಹಾಸ್ಕೊಳ್ಳಿಕ್ಕೆ ಅಟ್ಟೆ ಬಾಕ್ಸ್ ಕೇಳಿದ್ದೆ. ಸೊ ಕೊಟ್ಟಿದ್ರು ಒಂದು 4, ಅದರಲ್ಲಿ ಒಂದು ಚೆನ್ನಾಗಿರಲಿಲ್ಲ, ಅಂದರೆ ಹರಿದೋಗಿತ್ತು. ಓಕೆ, ಅದನ್ನು ಒಳಗಡೆ ಇಟ್ಬಿಟ್ಟು ಹೊಸದೊಂದು ತಗೊಳ್ಳೋಣ ಅಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ, ಅಂದರೆ ಜನ್ರೇಟ್ ರೂಮ್ ಏನಿದೆಯಲ್ಲ ಅಲ್ಲಿ ಹೋಗಿ ಸಿಸ್ಟಮ್ ರೂಮಲ್ಲಿ ತಗೊಂಡು ಬಂದುಬಿಟ್ಟೆ. ಅಲ್ಲಿ ವರ್ಕ್ ಮಾಡೋರೊಬ್ಬರು ಸ್ವಲ್ಪ ಡ್ರಿಂಕ್ ಮಾಡಿದ್ರು ಅಂದ್ಕೊಳ್ತೀನಿ, ಜಗಳಕ್ಕೆ ಬಂದುಬಿಡೋದ. ಮತ್ತು ಇನ್ನೊಬ್ರು ಅವ್ರ ಜೊತೆ ಜಿಗಿರಿ ದೋಸ್ತಿ ಅನಿಸುತ್ತೆ, ಪಾರ್ಟಿ ಮಾಡೋರು ಅವರು ಫುಲ್ಲು. ಅವರು ಸ್ವಲ್ಪ ಏನೇನೋ ಮಾತಾಡಕ್ಕೆ ಬಂದ್ಬಿಟ್ರು. ನನಗಂತೂ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿತ್ತು. ಬಟ್ ಆಮೇಲೆ ಒಬ್ಬ ತಮ್ಮ ಎದ್ದು ಮೆಸೇಜ್ ಮಾಡಿಲ್ದ, ಬ್ರದರ್ ಅವ್ರು ಹಂಗೆ ಸಂಜೆ ಟೈಮಲ್ಲಿ ಸ್ವಲ್ಪ ಡ್ರಿಂಕಲ್ಲಿ ಇರ್ತಾರೆ, ನಿಮ್ಮ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ದ. ರೋಡ್ ಅಂತೂ ಒಳ್ಳೆ ಹಾವು ನುಳ್ಕೊಂಡು ಹೋಗಿರೋ ಥರ ಹೋಗಿದೆ, ನಿಮಗೆ ಕಾಣುತ್ತೆ ಅನ್ಕೊಳ್ತೀನಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಇಳುವರಿದೆ, ಮುಂದ್ಗಡೆ ನಾವು ಹೋಗ್ತಾ ಅಪ್ ಆಗುತ್ತಂತೆ. ಸೊ ಅಪ್ಪಲ್ಲಿ ಏನು ಕತೆ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ನೋಡ್ಬೋದು ರೋಡ್ ಸೈಡಲ್ಲಿ ಎಷ್ಟೋ ಹಲಸಿನ ಮರಗಳು ಹಾಕವ್ರೆ. ಏನು ರೀಸನ್ ಅಂತ ಗೊತ್ತಿಲ್ಲ, ಬಟ್ ನಾವು ದಾರಿ ಉದ್ದಕ್ಕೂ ಹಲಸಿನ ಮರಗಳನ್ನ ಜಾಸ್ತಿ ನೋಡ್ಬೋದು ಅಷ್ಟೇ. ಈ ಟರ್ನಿಂಗ್ ಮುಗೀತು ಅಂತಂದರೆ ಮೇಡು ಯಥೇಚ್ಛಿನ ರೀತಿಯಲ್ಲಿ ಇರುತ್ತಂತೆ. ಮೇಡು ತುಳ್ದು ಟಯರ್ಡಾಗಿ ಒಂದು ಕಡೆ ಬಂದು ಕುಂತ್ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಫುಲ್ಲು ಫಾರೆಸ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಕಡೆ ವೆಹಿಕಲ್ಸ್ ಓಡಾಟನೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಅಂದರೆ ಮನೆಗೆ 1-2 ಬೈಕು ಕಾರ್ಗಳು ಮಾತ್ರ ಇಟ್ಟಿರ್ತಾರೆ. ಅವರು ಏನಾದರೂ ಕೆಲಸ ಇದ್ದರೆ ಮಾತ್ರ ಪೇಟೆ ಕಡೆಗೆ ಹೋಗ್ತಾರೆ. ಮನೆಗಳ ಬಗ್ಗೆ ಹೇಳ್ಬೇಕು ಅಂತಂದರೆ ಒಂದು 2-3 ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರ್ತವೆ. ಅದರಲ್ಲೂ ಹಾಳುಗಳಂತೂ ಯಾರೂ ಇರೋಲ್ಲ, ಎಲ್ಲ ತೋಟದ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಒಂದು ಅಂಗಡಿನೋ ಇಲ್ಲ ಏನಾದರೂ ಕುಂತು ರೆಸ್ಟ್ ಮಾಡೋಣ ಅಂತಂದ್ರೆ ಮನೆನೋ ಯಾವುದೂ ಇಲ್ಲ. ಮನೆಗಳಿದ್ರೂ ನಮ್ಮನ್ನು ಸೇರಿಸಲ್ಲ ಬಿಡಿ, ಅದು ಬೇರೆ ಲೆಕ್ಕ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮುಂದೆ ಹೋಗೋಣ. ನೋಡ್ಬೋದು ಫುಲ್ಲು ಕಾಡು, ಅದರಲ್ಲೂ ಬರೀ ಮೇಡೆ. ದೊಡ್ಡ ವೆಹಿಕಲ್ ಹತ್ತಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತವೆ. ಹಾಯ್ ಬ್ರೋ, ಬಾಯ್. ಏನು ಬ್ರೋ? ಏನಿಲ್ಲ ಬ್ರದರ್, ಹಂಗೆ ರೆಸ್ಟ್ ಮಾಡಿದೆ. ಮೇಡಾಯ್ತಲ್ಲ, ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಬಂದೆ. ಎಲ್ಲಿ ಹೋಗ್ತಿದ್ದೀರಾ? ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಹಾಂ, ಓಕೆ, ಬಾಯ್. ಹಾಂ, ಎಲ್ಲ ಆಯಿತು ಬ್ರದರ್, ಆಯಿತು. ಮುಂದೆ ಹೋಗ್ಬೇಕು, ಮುಂದೆ ಸಿಟಿ ಸಿಗುತ್ತೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅವ್ರಿಗೆ ಅರ್ಥ ಆಗಿಲ್ಲ. ಆಟೋಗಳು ಮಾತ್ರ ಹೋಗ್ತೇವೆ ನೋಡಿ. ನಾವು ಮುಂದೆ ಹೋಗೋಣ. ಸ್ಕ್ವಾಡ್ ಹರಿಹರಪುರಕ್ಕೆ ಬಂದು ರೀಚ್ ಆಗಿದ್ದೀವಿ. ಏನು ಸಿಟಿಯಲ್ಲಿ ಯಾರೂ ಇಲ್ಲ. ಇನಿವೇ ಇವಾಗ ನಾವು ಈಗ ಇಲ್ಲಿಂದ ನಾರ್ವೆ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ಬೇಕು. ಆ್ಯಕ್ಚುಲಿ ನನಗೆ ರೂಟ್ ಗೊತ್ತಿಲ್ಲ, ಹೋಗಿ ಕೇಳಿ ನೋಡೋಣ. ಅದಕ್ಕೂ ಮುಂಚೆ ಎಲ್ಲಾದರೂ ಹೋಗಿ ಊಟ ಮಾಡ್ಬೇಕು. ಫಸ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಬ್ರದರ್ ನಾರಾವಿ ಯಾವ ಕಡೆ ಹೋಗ್ಬೇಕು ಬ್ರದರ್? ನಾರಾವಿ ಇಲ್ಲ, ನಾರ್ವಿನೇ. ನಾರ್ವೆ. ಓಕೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? 5 ಕಿಲೋಮೀಟರ್ ಒಳಗೆ.
5 ಕಿಲೋಮೀಟ್ರ್ ಅಂದರೆ ಈ ಕಡೆಯಿಂದೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ಬೋದಲ್ಲ ಅದೇ ರೋಡಲ್ಲಿ? ಸರ್ ಓಕೆ, ಸರಿನಾ? ರೈಟಿಗೆ ಸರ್ ಓಕೆ, ಸರ್ ಓಕೆ, ಥ್ಯಾಂಕ್ಸ್. ಸ್ಕಾಡ್ ನಾರ್ವೆ ದಾರಿ ಹಿಡಿದಿದ್ದೀವಿ, ನೋಡ್ಬೋದು. ಇದಕ್ಕೆ ಮೇಲೂ ಬರೀ ಫುಲ್ಲು ಫಾರೆಸ್ಟ್ ಇರುತ್ತೆ. ಏನಂದರೆ ಮಧ್ಯೆ ಹೋಗ್ಬೇಕಾದ್ರೆ ನಮಗೆ ಕಾಫಿ ತೋಟ ಮತ್ತು ಅಡಿಕೆ ತೆಂಗು ಇದೆಲ್ಲ ಇತ್ತೀಚಿನ ರೀತಿಯಲ್ಲಿ ಸಿಗುತ್ತೆ. ನೀವು ನೋಡ್ಬೋದು ಆಲ್ರೆಡಿ ಅಡಿಕೆನೆಲ್ಲ ಬಿಡಿಸಿ ಫುಲ್ಲು ರೋಡ್ ಸೈಡಲ್ಲಿ ಹಾಕ್ಬಿಟ್ಟವ್ರು, ಚಿಪ್ಪಣೆಲ್ಲ ಫುಲ್ಲು ಇದೆ ನೋಡಿ ರೋಡ್ ಫುಲ್ಲು. ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ ಆಲ್ರೆಡಿ. ನಾವು ಬಂದಿದ್ವಲ್ಲ ನಿನ್ನೆ ಕಮ್ಮರಟ್ಟಿ, ಆ ಊರೇ ಬಂದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕೇನೆ. ಸೊ ನೀವು ನೋಡ್ಬೋದು ಇವಾಗ ಕಾಫಿ ತೋಟ ಇದರಿಂದ ಆಚೆಗೆ. ಒಂದೇ ತೋಟದಲ್ಲಿ 4 ಬೆಳೆ ಬೆಳೀತವ್ರೆ. ಕಾಫಿ, ಅಡಿಕೆ, ಸಪೋಟ ಮತ್ತು ಕಾಳುಮೆಣಸು 4 ಒಂದೇ ತೋಟದಲ್ಲಿ ಹಾಕಿ ಬೆಳೆ ತೆಗಿತಕ್ಕಂಥದ್ದು. ಸ್ಕೋಡ್ ನಾನು ಹಿಂದೆ ಕಾಣ್ತಾ ಇದ್ದಿಲ್ಲ ಅದೇ ನಾರ್ವಿ. ಆ್ಯಕ್ಚುಲಿ ನಾನು ಸಿಟಿ ಅಂದ್ಕೊಂಡು ಬಂದೆ, ಬಟ್ ಜಸ್ಟ್ ಒಂದು 30-40 ಮನೆ ಇದೆ ಅಷ್ಟೇ ಅಲ್ಲಿ. ಅದು ಬಿಟ್ಟರೆ ಹೋಟೆಲ್ ಒಂದೆರಡು ಚಿಕ್ಕ ಪ್ರಮಾಣದಲ್ಲಿದೆ. ನಾನು ಏನು ಸಿಟಿ ಅಂತ ಒಂದು ಗೆಸ್ಸಿಂಗಲ್ಲಿ ಬಂದೆ. ಇವಾಗ ನೆಕ್ಸ್ಟ್ ಜೈಪುರ ಒಂದು ಪ್ಲೇಸ್ ಕಡೆಗೆ ಹೋಗಬೇಕು. ಗೌರ್ಮೆಂಟ್ ಬಸ್ ಡ್ರೈವರ್ಸಲ್ಲಿ ಮಾತ್ರ ಕೆಲವರು ಸಿಕ್ಕಾಪಟ್ಟೆ ರೂಡಾಗಿ ಡ್ರೈವ್ ಮಾಡ್ತಾರೆ. ಆಪೋಸಿಟಲ್ಲಿ ಯಾರು ಬರ್ತಾ ಇದ್ದಾರೆ, ಟರ್ನಿಂಗಲ್ಲಿ ಹೆಂಗೆ ಹೋಗ್ಬೇಕು ಏನಿಲ್ಲ, ಎಲ್ಲದರಲ್ಲೂ 90 ಹೋಗೋದು. ಜಸ್ಟ್ ಮಿಸ್ ನನ್ನ ಆಪೋಸಿಟಲ್ಲಿ ಒಂದು ಟೆಂಪೋ ಬಂತು, ಟರ್ನಿಂಗು ಗುದ್ದಿದೆ ಅಷ್ಟೇ, ಕಾಗೆ ಯಾರಂಗೆ ಹಾಸ್ಬಿಡೋರು. ಇದನ್ನೆಲ್ಲ ಖಂಡಿಸ್ಬೇಕು, ಏನಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತವೆ. ಸ್ಕ್ವಾಡ್ ಇನ್ನು ಈ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಅಪ್ಸು ಡೌನು ಇರ್ತಾವಲ್ಲ, ಹಂಗೆ ಸಿಕ್ಕಾಪಟ್ಟೆ ಅಪ್ಸು ಡೌನ್ ಇರುತ್ತೆ. ಅದನ್ನೆಲ್ಲ ರೀಚಾಗಿ ಹೋಗಬೇಕು. ನೋಡಿ ಇವಾಗ ಡೌನ್ ಇದೆ, ಇನ್ನೊಂದು ಬೆಂಡ್ ಆಯಿತು ಅಂತಂದರೆ ನೆಕ್ಸ್ಟ್ ಡೌನ್ ಬರುತ್ತೆ, ಅಪ್ ಬರುತ್ತೆ. ಚೆನ್ನಾಗಿದೆ ನೋಡಿ, ನನ್ನೆಲ್ಲೇ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಹೋಗಿ ಗುರುಗಳೇ, ಹೋಗಿ ಗುರುಗಳೇ. ಆ್ಯಕ್ಚುಲಿ ಮಳೆ ಬಿದ್ದ ಟೈಮಲ್ಲಿ ಭತ್ತ ಏನು ಇಟ್ಟಿದ್ದಾರಲ್ಲ ಆಸಮಾಗಿರುತ್ತೆ ನೋಡಲಿಕ್ಕೆ. ಬಂತು ನೋಡಿ ಮೇಡು, ಆ ಬೆಂಡ್ ಆದ ತಕ್ಷಣ ಬೇಡ ಬರುತ್ತೆ. ಮತ್ತು ಈ ಸಲ ಈ ಕಡೆ ಅಡಿಕೆಗೆ ಫುಲ್ಲು ರೋಗ ಬಂದುಬಿಟ್ಟಿದೆ ಅಂತ, ಅಡಿಕೆ ಮರಗೆ ಯಾವುದೋ ಹಳದಿ ರೋಗ ಅಂತಂತ ಹೇಳಿದ್ರು. ಆ್ಯಕ್ಚುಲಿ ಆ ರೋಗ ಬಂತು ಅಂತಂದರೆ ಮರ ಅದಾಗಿದೆ ಅದೇ ಸತ್ತೋಗುತ್ತಂತೆ. ನೋಡಿ ಮೇಳು ಬರುತ್ತೆ ಅಂತಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ತಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಒಂದು 4-5 ಬೆಂಡ್ ಬರುತ್ತಂತೆ ಇದು. ಸೊ 4 ತುಳಿಯೋಕ್ಕಾಗಲ್ಲ, ಹಾಗಾಗಿ ತಳ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಸ್ಕ್ವಾಡ್ ಏನೇ ಇದ್ರೂ ಮಲೆನಾಡು ಕಡೆ ಸೈಕ್ಲಿಂಗ್ ಮಾಡ್ಕೊಂಡು ಅದು ಈ ವೆದರಲ್ಲಿ ಹೋಗೋದು ಅದೊಂಥರ ತನಿ ಕ್ರೇಜ್. ಅದು ಕಷ್ಟ ಇದ್ರೂ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನೀವು ನೋಡ್ಬೋದು, ನಾನು ಸೈಕ್ಲಿಂಗ್ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗಿರ್ತೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿನ ವಾತಾವರಣ, ಈ ಮನೆಗಳು, ಇಲ್ಲಿನ ಟೀ, ಆ್ಯಕ್ಚುಲಿ ಟೀ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ಫೇಮಸ್ ಸ್ಪಾಟ್ ಇರ್ತವೆ ಇದು ಮಲೆನಾಡು. ಸೊ ಹಾಗಾಗಿ ಏನೇ ಕಷ್ಟ ಇದ್ರೂ, ಎಷ್ಟೇ ಒಪ್ಸಿದ್ರು ನನಗೆ ಅದಂತೂ ಕ್ಯಾರೇ ತಗೊಳ್ಳ. ನಾನು ನಾರ್ಮಲ್ ನಾನು ಇಷ್ಟಕ್ಕೆ ಸೈಕ್ಲಿಂಗ್ ಮಾಡ್ಕೊತ ಹೋಗ್ತಾ ಇರ್ತೀನಿ. ಹಂಗೆ ಹೆಂಗಿದೆ ನೋಡಿವೆ ಹೋಗೋವೆ ಚಾನ್ಸೇ ಇಲ್ಲ. ಇದೇ ರೈಡನ್ನ ನಾನು ಬೈಕಲ್ಲಿ ಮಾಡ್ಕೊಂಡು ಲಾಗ್ ವಿಡಿಯೋಸ್ ಮಾಡಿ ಎಡಿಟ್ ಮಾಡಿದ್ರೆ ಮಸ್ತ್ ಇರುತ್ತೆ. ಮಾತ್ರ ಅಂದರೆ ಸ್ವಲ್ಪ ಹೈಟ್ ಇರುತ್ತಲ್ಲ ಬೈಕಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ, ಸ್ಪೀಡು ಇರ್ತದೆ, ಸೊ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಫುಲ್ಲು ಅಡ್ಕ ತಳಿಗಳು. ನಾನು ಪೆಡಲಿಂಗೇ ಮಾಡಬೇಕಾಗಿಲ್ಲ, ಅದೇ ತಗೊಂಡೋಗಿ ಬಿಡುತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತನಕ. ಸ್ಕೋಡ್ ಅಪ್ಸು ಡೌನು ಎರಡು ಒಂದೇ ಈಕ್ವಲ್ ಆಗಿರೋದ್ರಿಂದ ಈ ಕಡೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಬೇಗ ಹೋಗಿ ರೀಚ್ ಆಗೋಕ್ಕಾಗಲ್ಲ ಅಂದ್ಕೊಂಡಿದ್ದ ಸ್ಥಳಕ್ಕೆ. ಇವಾಗ ನೋಡಿ ಯಾವುದೋ ಒಂದು ಕಾರ್ನರ್ಗೆ ಬಂದಿದ್ದೀನಿ, ಇಲ್ಲಿಂದ ಇನ್ನೂ 5-6 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ಕೊಳ್ತೀನಿ. ಇದೊಂದೇ ಪ್ರಾಬ್ಲಮ್ಮು, ಅದು ಬಿಟ್ಟರೆ ಬೇರೆ ಯಾವುದನ್ನು ನಮ್ಗೆ ಕೊರೋನೆ ಹೇಳೋಕ್ಕಾಗಲ್ಲ. ಒಂದು ಟೀ ಕೊಡ್ತೋಗೋಣ. ಸ್ಕೋಡ್ ಟೀ ಬಂದಿದೆ, ಒಳ್ಳೆ ಬಿಸಿ ಬಿಸಿ ಟೀ. ಮಧ್ಯೆ ಬ್ರದರ್ಸ್ ಬೇರೆ ಸಿಕ್ಕಿದ್ರು. ಎಲ್ಲಿ ನೋಡಿದ್ರಿ ಬ್ರದರ್ ನಾನು ನೀವು? 1 ಕಿಲೋಮೀಟ್ರ್ ಬ್ಯಾಕಲ್ಲಿ. ಹಾಗೆ ಆ್ಯಕ್ಚುಲಿ ನಾನು ಟಿಕ್ ಟಾಕ್ ಮಾಡ್ತಾ ನಿಂತಿದ್ದೆ ಅಂದ್ಕೊಂಡಿರ್ತೀನಿ, ಅವ್ರು ವಾಚ್ ಮಾಡಿಲ್ಲ, ಹಂಗೆ ಬಂದುಬಿಟ್ರು. ವೆದರ್ ನೋಡಿ ಹೆಂಗಿದೆ, ಇಬ್ನಿ ತಕ್ಕ ಮಟ್ಟಿಗೆ ಬೀಳ್ತಾ ಇದೆ. ಆಪೋಸಿಟಲ್ಲಿ ಯಾವುದೋ ಟೆಂಪಲ್ ಇದೆ, ಜಾಕಿ ಆ ಕಡೆ ಹಚ್ಚಿದ್ದೀವಿ. ಏನು ಬ್ರದರ್ ಅದು? ಓ ಅದು ಬ್ಯಾಂಕು, ಬ್ಯಾಂಕಿಂದ ಕೆಳಗಡೆ ಹೋಗ್ಬೇಕಾ ಒಳಗಡೆ? ಓಕೆ 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 ಸ್ಕೋಡ್. ಡ್ರಗ್ ತಗೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮ್ಮ ಜರ್ನಿ ಬರೀ ಕತ್ಲೇ ಮುಗಿತಾ ಇದೆ ನೋಡಿ ಡೈಲಿ. ಬಟ್ ಇವತ್ತಿನ ಕತ್ಲೆ ಅದೊಂಥರ ಸ್ವರ್ಗ ಇದು. ಆ್ಯಕ್ಚುಲಿ ಹಂಗೆ ಡೌನು
ತಣ್ಣಗೆ ಬೀಸೋ ಗಾಳಿ, ನಿಶಬ್ದತೆಯಿಂದ ಕೂಡಿರ್ತಕ್ಕಂಥ ವಾತಾವರಣ ಎಲ್ಲ ಆಸಮ್. ಆ್ಯಕ್ಚುಲಿ ಅಲ್ಲಿ ಸಿಕ್ಕಿದ್ರಲ್ಲ, ನಾನು ರೀಲ್ಸ್ ಮಾಡ್ತಾ ನಿಂತಿದ್ದೆ, ಕೊನೆಗೂ ಕರೆಕ್ಟಾಗಿ ಬರಲಿಲ್ಲ ಅದು ರೀಲ್ಸು, ಹಾಗಾಗಿ ಕೈ ಬಿಟ್ಟೆ. ಅದನ್ನು ನೋಡ್ಕೊಂಡು ಬಂದು ನನಗೋಸ್ಕರ ವೆಯ್ಟ್ ಮಾಡ್ಕೊತವ್ರು ಅವರು. ಅಲ್ಲೇ ಬೈಕ್ ತಿರುಗಿಸಿ ಮಾತಾಡ್ಬೋದಿತ್ತು. ಇಲ್ಲಿ ಟೀ ಕುಡ್ಕೊಂಡು, ಅಂದರೆ ಚಳಿ ಅಲ್ವಾ, ಹೋಟೆಲ್ ಟೀ ಕುಡ್ಕೊಂಡು ಆಮೇಲೆ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಕುಂತ್ಕೊಂಡ್ರಂತೆ. ಇಲ್ಲಿಂದ 7 ಕಿಲೋಮೀಟ್ರ್ ಏನೋ ಹೋಗ್ಬೇಕು ಆ ಕ್ರಾಸಿಂದ ಅವ್ರ ಊರುಗಳಿಗೆ. ಡುಮ್ 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 ತ್ರಿಪುರ ಸುಂದರಿ ಪಾರಣಿ ಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ವಾವ್, ಮುಂದೆ ನೋಡಿ ಹೆಂಗಿದೆ ಪ್ಲೇಸು. ಬಟ್ ಇದು ಫುಲ್ಲು ಸೇಕ್ ಆಗ್ಬಿಟ್ಟಿದೆ ವಿಡಿಯೋ. ಜೈಪುರ್ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ಉಳ್ಕೊಳ್ಳೋ ಥರ ಹೊರಗಡೆ ಎಲ್ಲೂ ಜಾಗ ಕೊಡಲ್ಲ ನಮಗೆ. ನೋಡೋಣ ಸಿಟಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಸಿಟಿ, ಏನು ಎತ್ತು ಅಂತ. ಕೋತ್ಗಿರಿ ಸುತ್ತ ಥರ ಫೀಲ್ ಆಗ್ತಾ ಇದೆ ನನಗೆ. ಸೇಮ್ ಬಿಲ್ಡಿಂಗ್ಸು, ಸೇಮ್ ಕಲ್ಚರ್, ಅದೇ ಜೀಪ್ಗಳು. ದುನಿಯಾ ವಿದ್ಯೆದೊಂದು ಸಾಂಗ್ ಇದೆಯಲ್ಲ, ಅದೇ ಪಾತ್ರೆ ಎಲ್ಲ ಕಬ್ಬನ, ಹಂಗೆ ಹಳೆ ಮೆಮೊರಿಯಲ್ಸ್ನೆಲ್ಲ ರಿವೀಟ್ ಮಾಡ್ತಾ ಇದೆ ಇದು ಟ್ರಾವೆಲ್. ಸಿಂಗಲ್ ರೋಡ್ ಥರ ಇದೆ ಸಿಟಿ ಫುಲ್ಲು. ಯಾವ ರೀತಿ ಇಲ್ಲೆಲ್ಲ ಓಡಾಡ್ತಾರೋ ಗೊತ್ತಿಲ್ಲ. ಸಿಟಿ ಫುಲ್ ದೊಡ್ಡದಿದೆ ಅನ್ಕೊಳ್ತೀನಿ. ಪೊಲೀಸು, ವೈನ್ಸು, ಒಂದು ಕಡೆ ಹಿಂದ್ಗಡೆ ಬರ್ತಕ್ಕಂಥ ವೆಹಿಕಲ್ ಒಳ್ಳೆ ಹಾರನ್ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯಾನ್ ಗುರೋದು. ಇನ್ನು ಎಷ್ಟು ದೂರ ಹೋಗ್ಬೇಕು ಮೈನ್ಗೆ? ನನ್ನ ಕೈಲಂತೂ ತುಳಿಯೋಕ್ಕಾಗ್ತಿಲ್ಲ ಈ ಮೇಟ್ನ. ನೋಡಿ ಎಲ್ಲ ಕೇಸರಿ ಪಡೆ ಇಲ್ಲೆಲ್ಲ ಜಾಸ್ತಿ. ಅಂತೂ ಇಂತೂ ಮೈನ್ ಸರ್ಕಲ್ಗೆ ಬಂದೆ. ಇನ್ನೊಂದು 1 ಅವರ್ ಇಲ್ಲಾಂದರೆ 1.5 ಅವರಲ್ಲಿ ಕಂಪ್ಲೀಟ್ ಎಲ್ಲ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡ್ತಿರ್ತಾರೆ. ಸ್ವಾಗತ ಆಟೋ ಜಯಪುರ. ಇವತ್ತು ನಾವು ಪೆಟ್ರೋಲ್ ಬಂಕಲ್ಲೇ ಒಂದು ಚಿಕ್ಕ ರೂಮ್ ಕೊಟ್ಟವ್ರೆ, ಟೆಂಟಾಗಿ ಸ್ಟೇ ಮಾಡಿದ್ದೀವಿ. ಏನು ರೀಸನ್ ಅಂತಂದರೆ ಚಳಿ ಇದೆಯಲ್ಲ, ಅದಕ್ಕೋಸ್ಕರ ರೂಮ್ ಒಳಗಡೆ ಟೆಂಟ್ ಹಾಕೊಂಡಿದ್ದೀನಿ. 2024 ನಿಜಕ್ಕೂ ತುಂಬಾ ಡಿಫ್ರೆಂಟ್ ಅನ್ನಿಸ್ತಿದೆ ನನಗೆ. ಲಾಸ್ಟ್ ಒಂದು 17 ಡೇಸಲ್ಲಿ 13 ಡೇಸು ಪೆಟ್ರೋಲ್ ಬಂಕಲ್ಲೇ ಸ್ಟೇ ಮಾಡಿದ್ದೀವಿ, ಅದು ಟೆಂಟ್ ಹಾಕ್ಕೊಂಡು. ಏನೋ ಅತ್ತೆ ಮನೆಗೂ ನಮಗೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅನಿಸುತ್ತೆ. ಎನಿವೇಸ್ ಇವತ್ತಿನ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದರೆ, ಕಮ್ಮರಡಿಯಲ್ಲಿ ಒಂದು 8 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿ ಒಂದು 6-6:30 ಬಂದು ಜೈಪುರಕ್ಕೆ ಸೇರಿದು. ಸೊ ಮಧ್ಯೆ ಜರ್ನಿ ಹೆಂಗಿರುತ್ತೆ ಅಂತಂತ ನೀವೇ ನೋಡಿರ್ತೀರ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂತೆ ಮರಿದೇ ಸಬ್ಸ್ಕ್ರೈಬ್ ಆಗಲಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಮತ್ತು ನಮ್ಮ ಹಳೆ ಸಬ್ಸ್ಕ್ರೈಬರ್ಸು ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಹಾಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ, ಲೈಕ್ ಮಾಡಿ. ಹಾಗೆ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ತಪ್ಪೇನಿಲ್ಲ. ಸೊ ನನ್ನ ಜರ್ನಿ ಅನ್ನೋದನ್ನು ಸ್ಮೂತಾಗಿ ತಗೊಂಡು ಹೋಗ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಅನ್ನೋದು ಸಿಕ್ಕಾಪಟ್ಟೆ ಸಿಗ್ತಾಯಿದೆ. ಇವತ್ತು ಹಾಕಿದ ವಿಡಿಯೋ ಸ್ವಲ್ಪ ವೈರಲ್ ಆಗಿದೆ, ಖುಷಿ ಆಗ್ತಿದೆ, ಯಾವುದೋ ಒಂದು ಕಡೆ ಖುಷಿ ಆಗ್ತಿದೆ. ಸೊ ಯಾವ ರೀತಿ ಅದನ್ನು ನಿಮಗೆ ತಿಳಿಸ್ಬೇಕು ಮತ್ತು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ವಿಡಿಯೋ ಫುಲ್ ನೋಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ. ಮತ್ತೆ